ಏ ನಾಯಿ ಮುಚ್ಚು ಬಾಯಿ. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಕ್ಕ ಅಂತ. ಬಾಯ್ಗೆ ನೀನ್ ಇಲ್ಲಿ ಬಾಯಿಲಿ ಒಂಚೂರು ಸೇನೆ ಮಾಡಕ್ಕಾಗಲ್ಲ. ಶಿವಪುರದಲ್ಲಿ ಕರಡಿ ಅಂತಾರಲ್ಲ ಅದು ಇವನೇ ನೋಡ್ಕೊಳ್ಳಿ. ನೋಡಿ ಕಾಣಿಸುತ್ತೆ. ನಮ್ದು ಲವ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಎಷ್ಟ್ ಮಂತ್ ನಿಮ್ಗೆ ಇವಾಗ ಸಿಸ್? ನಮ್ ಮ್ಯಾರೇಜ್ ಡೇಟ್ ಬಂದು ಎಷ್ಟು ಡೇ? ಅಷ್ಟೇ ಫಸ್ಟ್ ಈ ಡೇಟ್ ನೆನ್ಪಿಟ್ಕೊಬಿಡಿ, ಇಲ್ಲಾಂದ್ರೆ ನಿಮ್ಮ ಭವಿಷ್ಯ ನನ್ನ ಕಣ್ಣ ಮುಂದೆ. ಅದಕ್ಕೋಸ್ಕರ ಒನ್ ಡೇ ಮುಂಚೆನೆ ಬಂದಿದ್ರು ನೈಟ್ ನಾನ್ ಬಂದಿದ್ದೆ ಅಂತ. ಬಟ್ ನಾನ್ ಬಂದಿರ್ಲಿಲ್ಲ. ಯಾರಿಗಾದ್ರು ಕ್ರಿಕೆಟ್ ಹುಚ್ಚು ಇಂಟ್ರೆಸ್ಟ್ ಇದ್ರೆ ಅದನ್ನ ಅಷ್ಟೇ. ನಾವು ಅದ್ ಹೇಳ್ತಾರೆ ಇನ್ನೊಂದು ಜನ ಎಕ್ಸ್ಟ್ರಾ ಸೇರಿಸ್ತಾಳ ಬರ್ತಾ ಇಲ್ಲ. ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್. ಏ ನಾಯಿ ಮುಚ್ಚು ಬಾಯಿ. ಏನ್ಯಾರು ಇದ್ರೆ ಇಲ್ಲಿ ಬಂದ್ ಸಾಯಿ. ಇದಾಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮನು, ನಾನ್ ರಂಜು. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ 3 days ಬ್ಯಾಕ್ ಒಂದ್ ಸ್ಟೋರಿ ಹಾಕಿದ್ವಿ, ಆಸ್ಕ್ ಮಿ ಕ್ವಶನ್ ಅಂತ. ಸೊ ಸ್ವಲ್ಪ ಜನ ಕ್ವಶನ್ಸ್ ಕೇಳಿದೀರಾ, ಸೊ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಇವಾಗ ಬಂದಿದೀವಿ. ಒಂದೊಂದಾಗಿನೇ ಆನ್ಸರ್ ಮಾಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಜಾಸ್ತಿ. ಅದನ್ನ ಸ್ಕಿಪ್ ಮಾಡಿ ನಾರ್ಮಲ್ ಆಗಿರೋ ಕ್ವಶನ್ಸ್ ಕೇಳ್ತೀವಿ. ರಿಪೀಟೆಡ್ ಕ್ವಶನ್ ಸ್ಕಿಪ್ ಮಾಡ್ತೀವಿ. ಸೊ ಮೊದಲನೇ ಕ್ವಶನ್ ಬಂದು, ಇಬ್ರು ಜೋಡಿ ಕ್ಯೂಟ್ ಅಂಡ್ ಬೆಸ್ಟ್ ಜೋಡಿ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಅಂಡ್ ಬೆಸ್ಟ್ ಜೋಡಿ ಅಂತ ಹಾಕಿರೋದಕ್ಕೆ. ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಅಂದ್ರೆ, ನಮ್ದು ಅರೇಂಜ್ ಮ್ಯಾರೇಜ್, ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್. ನನ್ಗೆ ಮದ್ವೆಗಿಂತ ಮುಂಚೆ ಇವ್ರು ಗೊತ್ತಿರ್ಲಿಲ್ಲ, ಇವ್ರಿಗೂ ಕೂಡ ಮದ್ವೆಗಿಂತ ಮುಂಚೆ ನನ್ಗೆ ಗೊತ್ತಿರ್ಲಿಲ್ಲ. ಸೊ ಇಬ್ರು ಇವಾಗ ಬಂದ ನಾವ್ ಒಂದ್ ಫ್ಲೋ ಅಲ್ಲಿ ಹೋಯ್ತಾವೆ. ಬಾಯ್ಗೆ ನೀನ್ ಇಲ್ಲಿ ಬಾಯಿಲಿ ಒಂಚೂರು ಸೇರಾಕ ಮುಂದೆ ಕೂತ್ಕೊ. ಅಯ್ಯೋ ಕರೆಂಟ್ ಹೊಂಟೋಯ್ತು. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಥ್ಯಾಂಕ್ ಯು. ಕರೆಂಟ್ ಹೊಂಟೋಯ್ತು. ಇಂತ ಸಮಯ ಆಗುತ್ತೆ ಅಂತ ನಾವ್ ಅನ್ಕೊಂಡಿರಲಿಲ್ಲ. ಅದಿಲ್ಲದೆ ನಾವ್ ಲಾಗ್ನೆ ಮಾಡಕ್ಕಾಗಲ್ಲ. ಶಿವಪುರದಲ್ಲಿ ಕರಡಿ ಅಂತಾರಲ್ಲ ಅದು ಇವನೇ ನೋಡ್ಕೊಳ್ಳಿ. ಇವನೇ ನೋಡಿ ಕಾಣಿಸದೇ ಇಲ್ಲ, ನೋಡ್ಕೊಂಬೇಕಾರೆ. ಸೊ ಅವಾಗ್ಲೇ ಕರೆಂಟ್ ಹೊರಟೋಯ್ತು. ಅದಕ್ಕೆ ಇವಾಗ ಕರೆಂಟ್ ಬಂತು, ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ. ಫಸ್ಟ್ ಕ್ವಶನ್ ಕೇಳಿದ್ವಾ? ಫಸ್ಟ್ ಕ್ವಶನ್ ಆಗಿತ್ತು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ. ಅವಾಗ್ಲೇ ಹೇಳಿದ್ವಿ ಅರೇಂಜ್ ಮ್ಯಾರೇಜ್ ಅಂತ. ಅರೇಂಜ್ ಮ್ಯಾರೇಜ್ ಕಂಪ್ಲೀಟ್ಲಿ. ಮದುವೆಗಿಂತ ಮುಂಚೆ ನಾವಿಬ್ರಿಗೂ ಪರಿಚಯನೇ ಇಲ್ಲ. ಸೊ ನಮ್ದು ಅರೇಂಜ್ ಮ್ಯಾರೇಜ್. ಸೂಪರ್ ಜೋಡಿ ಅಂತ ಹಾಕಿದ್ದೀರಾ ಕ್ವಶನ್ ಕೇಳಿದ್ನ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಮ್ಯಾರೇಜ್ ನಿಮ್ದು? ಮತ್ತೆ ಅದೇ ಕ್ವಶನ್. ಇಲ್ಲ, ನಮ್ದು ಅರೇಂಜ್ ಮ್ಯಾರೇಜ್. ಹೇಗಿದೆ ನಿಮ್ ಪ್ರೆಗ್ನೆನ್ಸಿ ಜರ್ನಿ? ಚೆನ್ನಾಗಿರಿ ನಿಮ್ ಪಾಪು ನೀವು. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು. ಪ್ರೆಗ್ನೆನ್ಸಿ ಜರ್ನಿ ಫಸ್ಟ್ 3 ತಿಂಗಳಂತೂ ಎದ್ದೇಳೋದಕ್ಕೆ ಆಗ್ಲಿಲ್ಲ, ಅಷ್ಟೊಂದು ಕಷ್ಟ ಆಯ್ತು. ಫುಲ್ ವಾಮಿಟಿಂಗ್ ಇತ್ತು. ಬಟ್ ಇವಾಗ 4 ತಿಂಗಳು ಕಳೀತಾ ನಾನು ಆರಾಮಾಗಿದ್ದೀನಿ. ಸೊ ಬೇಬಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ. ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಜನ ಅದೇ ರಿಪೀಟೆಡ್ ಕ್ವಶನ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್? ನಮ್ದು ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್. ತುಂಬಾ ಜನ ಅದೇ ಕ್ವಶನ್ ಕೇಳಿದಾರೆ. ಹಂಗೋ ನಿಮ್ಮಷ್ಟೇ ಕ್ಯೂಟ್ ಆಗಿರೋ ಹುಡ್ಗಿ ಅಂಡ್ ಸೋಲ್ಮೇಟ್ ಸಿಗ್ತಾರ? ಅದು ನಮ್ಗೆ ಗೊತ್ತಿಲ್ಲ, ಇವ್ರನ್ನ ಕೇಳಿ. ಯಾಕಂದ್ರೆ ಇವ್ರ ಹಣೆ ಬರ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ. ಇವ್ರ ಹಣೆ ಬರ ಚೆನ್ನಾಗಿತ್ತು, ಸೊ ನಾನ್ ಸಿಕ್ಕಿದೀನಿ. ಸಿಗ್ತಾರ ಸಿಗಲ್ವ ನಮ್ಗೆ ಗೊತ್ತಿಲ್ಲ. ನಮ್ದು ಲವ್ ಯಾವಾಗ ಸ್ಟಾರ್ಟ್ ಆಗಿದ್ದು? ನಮ್ದು ಲವ್ ಮ್ಯಾರೇಜೇ ಅಲ್ಲ, ಮದ್ವೆ ಆದ್ಮೇಲೆ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಲವ್. ಮದ್ವೆ ಆದ್ಮೇಲೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಹಸ್ಬೆಂಡ್ ಅಂಡ್ ವೈಫ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಜೋಡಿ. ಥ್ಯಾಂಕ್ ಯು. ಎಷ್ಟು ಮಂತ್ ನಿಮ್ಗೆ ಇವಾಗ ಸಿಸ್? ನಂಗೆ 5 months ಕಂಪ್ಲೀಟ್ ಆಗಿ 6 ನಡೀತಾ ಇದೆ. ಸೊ ಆರಾಮಾಗಿದ್ದೀನಿ. 100 ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಬರೀ ಲವ್ ಮ್ಯಾರೇಜ್ ಡೇಟ್, ನಮ್ ಮ್ಯಾರೇಜ್ ಡೇಟ್ ಬಂದು ಎಷ್ಟು ಡೇ? ನಮ್ಮ ಮದುವೆ ಡೇಟ್ ಯಾವ್ದು? ಎಷ್ಟು? ಇದೆಲ್ಲ ಸಡನ್ ಆಗಿ ಕೇಳ್ಬಾರ್ದು, ಭಯ ಇದೆಯಾ? ಅದನ್ನ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ಏನಕ್ಕೆ? ಸರಿ ಇವಾಗ 16/6/2024. ಅದಕ್ಕಂದ್ರೆ ಜೂನ್ 16ರಲ್ಲಿ ನಾವು ಮದುವೆ ಆಗಿದ್ದು. ಯಾರೇ ಆದ್ರೂ ಅಷ್ಟೇ ಫಸ್ಟ್ ಈ ಡೇಟ್ ನೆನ್ಪಿಟ್ಕೊಬಿಡಿ,
ಇಲ್ಲ ಅಂದ್ರೆ ನಿಮ್ಮ ಭವಿಷ್ಯ ನನ್ನ ಕಣ್ಣ ಮುಂದೆ ಅನ್ಕೊಂಡು ಇಲ್ಲೇ ಒಂದ್ ಯುದ್ಧಗಳಾಗೋದು. ನಾವ್ ಮದ್ವೆ ಆಗಿದ್ದು ಜೂನ್ 16ರಲ್ಲಿ 2024ರಲ್ಲಿ. ಸೊ ಒಂದೂವರೆ ವರ್ಷ ಆಯ್ತು ನಾವ್ ಮದ್ವೆ ಆಗಿ. ನಿಮ್ ಲವ್ ಸ್ಟೋರಿ ಹೇಳಿ ಅಕ್ಕ. ನಮ್ದು ಲವ್ ಸ್ಟೋರಿ ಏನ್ ಹೇಳೋಣ? ನಮ್ ಲವ್ ಸ್ಟೋರಿ, ನಮ್ದು ಮ್ಯಾರೇಜ್ ಸ್ಟೋರಿ ಒಂದ್ ವಿಡಿಯೋ ಮಾಡಿ ಹಾಕ್ತಿವಿ ಬೇಕಾದ್ರೆ. ಮ್ಯಾರೇಜ್ ಸ್ಟೋರಿ ಹೇಗಿದೆ, ನಮ್ ಮ್ಯಾರೇಜ್ ಹೇಗಾಯ್ತು, ಏನೇನ್ ಕಾಂಪ್ಲಿಕೇಶನ್ ಇತ್ತು ಅಂತೆಲ್ಲ ಬೇಕಾದ್ರೆ ಹಾಕ್ತಿವಿ. ನಮ್ದು ಲವ್ ಸ್ಟೋರಿ ಏನು ಇಲ್ಲ, ಮದ್ವೆ ಆದ್ಮೇಲೆ ಲವ್ ಮಾಡ್ತಿದ್ವಿ. ಸೊ ತುಂಬಾ ಚೆನ್ನಾಗಿದೀವಿ. ಲವ್ ಸ್ಟೋರಿ ನಮ್ದಿದೆ. ಮ್ಯಾರೇಜ್ ಲವ್ ಮಾಡಕ್ಕೂ ಮುಂಚೆ ಒಂದಿನ ಮಾತ್ರ ಶಿವಪುರದಲ್ಲಿ ನೋಡ್ದಂಗೆ ನೆನಪುಗಳನ್ನ. ಅಷ್ಟೆಲ್ಲ ಸೀನೇ ಇಲ್ಲ. ಅವ್ರು ನನ್ನ ಮದ್ವೆ ಆಗ್ಬೇಕು ಅಂತಾನೆ ನೋಡೋದಕ್ ಬಂದಿದ್ದು. ಸೊ ಅಷ್ಟ ಆತರ ಏನಿಲ್ಲ, ಯಾಕಂದ್ರೆ ಮೊದ್ಲೇ ಫೋಟೋದಲ್ಲಿ ನೋಡಿದ್ರೆ ನಂಗೋಸ್ಕರ ಒನ್ ಡೇ ಮುಂಚೆನೆ ಬಂದಿದ್ರು, ನೈಟ್ ನಾನ್ ಬರ್ತೀನಿ ಅಂತ. ಬಟ್ ನಾನ್ ಬಂದಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ಬೆಳಿಗ್ಗೆ ಊರಿಗೆ ಹೋಗಿ ಮತ್ತೆ ಬೆಳಿಗ್ಗೆ ನಾನ್ ಬಂದಿದ್ದೀನಿ ಅಂತ ವಾಪಸ್ ಬಂದು ನಾನ್ ನೋಡೋದಕ್ಕೆ ಅಂತಾನೆ ಬಂದಿದ್ರು 2 ದಿನ. ಸೊ ನಾನು ಹೋಗಿರ್ಲಿಲ್ಲ ಅವತ್ತು. ಅದಾದ್ಮೇಲೆ ನಮ್ಮ ಮಾವ ಅವರೆಲ್ಲ ಇವ್ರದ್ಕೆ ನಮ್ಮ ಮಾವ ಎಲ್ಲ ಸೇರಿ ನನ್ನ ನೋಡಿ ಮದ್ವೆ ಮಾಡಿದ್ದು. ಬಟ್ ಮದ್ವೆ ಆಗೋ ಸ್ಟೇಜ್ ಅಲ್ಲಿ ಇರ್ಲಿಲ್ಲ, ಆದ್ರೂ ಮದ್ವೆ ಆಗಿದ್ವಿ. ನಮ್ದೊಂದು ದೊಡ್ಡ ಮದ್ವೆ ಸ್ಟೋರಿನೇ ಬೇರೆ ಇದೆ, ಅದನ್ನ ನೀನ್ ಯಾವಾಗಾರು ಹೇಳ್ತೀವಿ. ನಾನು ಯಾವ ಊರಿಗೆ ಮದ್ವೆ ಆಗಿರೋದು, ಸೊ ಇವ್ರ ಊರು ಬಂದು ಬಣಿತಾಲ್ಪುರ, ನಮ್ ಗುಂಡ್ಲುಪೇಟೆ ತಾಲೂಕಲ್ಲಿರೋದು. ಬಣಿತಾಲ್ಪುರಕ್ಕೆ ನಾನು ಮದ್ವೆ ಆಗಿರೋದು, ಚಾಮರಾಜನಗರ ಡಿಸ್ಟ್ರಿಕ್ಟ್. ನಮ್ಮ ಅಣ್ಣಂದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ನಮ್ಮ ಅಣ್ಣಂದು ಕೂಡ ಅರೇಂಜ್ ಮ್ಯಾರೇಜ್, ಒಂದು ಲವ್ ಮ್ಯಾರೇಜ್ ಅಲ್ಲ. ನಂದು ಕೂಡ ಅರೇಂಜ್ ಮ್ಯಾರೇಜ್, ನಮ್ದು ಲವ್ ಮ್ಯಾರೇಜ್ ಅಲ್ಲ. ಇಬ್ಬರದು ಅರೇಂಜ್ ಮ್ಯಾರೇಜ್. ಮನೆಯವ್ರೆ ನೋಡಿ ಮದ್ವೆ ಮಾಡಿರೋದು ನಮ್ಮನ್ನ. ಓ ಸೂಪರ್ ಅಣ್ಣ, ಇವ್ರು ಚೆನ್ನಾಗಿದಾರಂತೆ. ಮತ್ತೆ ಲವ್ ಮ್ಯಾರೇಜ್ ತುಂಬಾ ಕ್ವಶನ್ಸ್ ಬಂದಿರೋದು. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್, ಇದನ್ನೇ ಕ್ವಶನ್ ಬಂದಿರೋದು. ನಮ್ದೇ ಅವರು ಅಂದ್ರೆ ಬಾಚಲ್ಲಿ, ಅದು ಗುಂಡ್ಲುಪೇಟೆ ತಾಲೂಕಲ್ಲಿ ಇರೋದು. ನಾನು ಬಾಚಲ್ಲಿ, ಇವ್ರು ಬಣಿತಾಲ್ಪುರ. ನಾನು ಬಾಚಲ್ಲಿಂದ ಬಣಿತಾಲ್ಪುರ ಮದ್ವೆ ಆಗಿದ್ದೀನಿ. ತುಂಬಾ ಕ್ವಶನ್ಸ್ ಬರೀ ಲವ್ ಮ್ಯಾರೇಜ್ ಅಂತಾನೆ ಇದೆ. ಸೇಮ್ ಅದೇ ಕ್ವಶನ್. ನಮ್ದು ಯಾವರು ಲವ್ ಮ್ಯಾರೇಜ, ನನ್ನ ಪಾಪು ಹಾರ್ಟ್ ಬೀಟ್ ಎಷ್ಟಿದೆ ಅಂತ. ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಹೋದಾಗ, ಕನ್ಫರ್ಮೇಶನ್ ಸ್ಕ್ಯಾನಿಂಗ್ ಅಲ್ಲಿ ಹೋದಾಗ 168 ಇತ್ತು. ಸೆಕೆಂಡ್ NT ಸ್ಕ್ಯಾನಿಂಗ್ ಹೋದಾಗ 150 ಸಮಥಿಂಗ್ ಇತ್ತು. ಇವಾಗ 5 ಮಂತ್ ಸ್ಕ್ಯಾನಿಂಗ್ ಅಲ್ಲಿ 138 ಇದೆ. 138 ಇದೆ. ಸೊ ಇವಾಗ 138 ಇದೆ ನನ್ನ ಮಗು ಹಾರ್ಟ್ ಬೀಟು. ಪಾಪು ಯಾವ ಸೈಡ್ ಜಾಸ್ತಿ ಆಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಕಡೆ ನೋಡ್ತಿದೆ ಅದು, ಯಾವ ಸೈಡ್ ಮೂವ್ಮೆಂಟ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಮೂವ್ಮೆಂಟ್ ಆಗ್ತಾ ಇದೆ. ನಾನು ಅಬ್ಸರ್ವ್ ಮಾಡಿಲ್ಲ ಯಾವ ಸೈಡ್ ಜಾಸ್ತಿ ಅಂತ. ಮೂವ್ಮೆಂಟ್ ಆಗ್ತಾ ಇದೆ ಒಟ್ನಲ್ಲಿ. ಯಾವ ಬೇಬಿ ಇಷ್ಟ ನಿಮ್ಗೆ ಅಂತ? ಇವರಿಗೆ ನಮ್ಗಂತೂ ಬೇಬಿಪ್ಪ, ಹೆಣ್ಪಾಪು ಅಂದ್ರೆ ತುಂಬಾ ಇಷ್ಟ. ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ. ನಮ್ಗೆ ಯಾವ್ದಾದ್ರು ಆಗ್ಲಿ ಅಂದ್ರೆ ಹೆಲ್ತಿ ಆಗ್ಲಿ ಅಂತ ಇಷ್ಟ. ಬಟ್ ನಂಗೂ ಒಂದ್ ಸ್ವಲ್ಪ ಹೆಣ್ಮಗು ಅಂದ್ರೇನೆ ಜಾಸ್ತಿ ಇಷ್ಟ. ಬಟ್ ಯಾವ್ದಾದ್ರು ಓಕೆ, ಹೆಲ್ತಿ ಆಗಿದ್ರೆ ಅಷ್ಟೇ ಸಾಕು ನಮ್ಗೆ. ಇಷ್ಟೇ ಅನ್ಸುತ್ತೆ ಕ್ವಶನ್ಸ್, ಇನ್ನೇನಿದೆ. ಮದುವೆಗೆ ಎಷ್ಟು ವರ್ಷ ಆಯ್ತು ರೀ ನಮ್ಮ ಮದುವೆಗೆ? 1.5 year ಆಯ್ತು ಇವಾಗ ಕರೆಕ್ಟ್ ಆಗಿ. ನಾಳೆಗೆ ಜೀವನ, ನಾಳೆಗೆ 1.5 ಆಗಿಲ್ಲ, 1 ವರ್ಷದ ಮೇಲೆ 5 ತಿಂಗಳಾಗಿದೆ. ಇವರು 1 ವರ್ಷ 1 ತಿಂಗಳು ಇಂಚೆನೆ ಹೇಳ್ತಿದ್ದಾರೆ. 1 ವರ್ಷ 5 ತಿಂಗಳು ನಾಳೆಗೆ ಕರೆಕ್ಟ್ ಆಗಿ ಅಷ್ಟು. ಸೊ ಇನ್ನೇನಾದ್ರು ಎಲ್ಲ ಆಲ್ಮೋಸ್ಟ್ ಎಲ್ಲ ಬರೀ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದವ್ರೆ ಜಾಸ್ತಿ ಆಗ್ಬಿಟ್ಟಿದ್ರೆ. ಅದೇ ಜಾಸ್ತಿ. ಆಕ್ಚುಲಿ ನಮ್ದು ಫುಲ್ ಅರೇಂಜ್ ಮ್ಯಾರೇಜ್, ನೋ ಲವ್. ಅದು ಮ್ಯಾರೇಜ್ ಸ್ಟೋರಿನ ತುಂಬಾ ದೊಡ್ಡದಾಗಿದೆ. ಅದನ್ನ ಒಂದು ವ್ಲಾಗ್ ಮಾಡಿ ಹಾಕ್ತಿವಿ ಬೇಕಾದ್ರೆ. ನಾವು ನೆಕ್ಸ್ಟ್ ವೀಕ್ ಇಂದ ತುಂಬಾ ಬಿಜಿ ಆಯ್ತಿವಿ. ಈ 19ರಿಂದ 23ನೇ ತಾರೀಕಂತ ನಮ್ ಗುಂಡ್ಲುಪೇಟೆಯಲ್ಲಿ ಭಗೀರಥಕ್ಕಪ್ಪ ಅಂತ ಸ್ವಲ್ಪ ಗ್ರ್ಯಾಂಡ್ ಆಗಿ ಇಡಿಸ್ತಾ ಇದೀವಿ. ನಾವೇ ಆರ್ಗನೈಸರ್ ಆಗಿರೋದ್ರಿಂದ ಸ್ವಲ್ಪ ಇನ್ನು ನೆಕ್ಸ್ಟ್ ವೀಕ್ ಫುಲ್ ಬಿಜಿ ಆಗಿರ್ತೀನಿ. ಸೊ ಬರ್ತಾ ಇಲ್ಲ. ಇನ್ನೇನೆಲ್ಲ ಹೋಗ್ ಮಾಡೋರು, ಒಬ್ಳೆ ನೆಕ್ಸ್ಟ್ ವೀಕ್ ಒಬ್ಳೆ ಸಿಂಗಲ್ ಆಗಿ ಮಾಡ್ತಾರೆ. ನಾವು ಸ್ವಲ್ಪ ರೆಸ್ಟ್ ಆಗದೇವಿ. ನಮ್ಮ ರೆಸ್ಟ್ ತಗೊಂತಿಲ್ಲ, ತುಂಬಾ ಬಿಸಿ ಆಗ್ತಾ ಇದಾರೆ. ಯೂಟ್ಯೂಬ್ ಇಂದ ಮಾತ್ರ ರೆಸ್ಟ್ ತಗೊಂತಿದ್ದಾರೆ ಅಷ್ಟೇ. ಇವ್ರದ್ದು ಯಾವತ್ತಿಂದ ರೀ? 19ರಿಂದ 23. ಸೊ ಭಗೀರಥಕ್ಕಪ್ಪ ಅಂತ ನೀವು ಯೂಟ್ಯೂಬ್ ಅಲ್ಲಿ ಕೂಡ ಲೈವ್ ಅಲ್ಲಿ ಬರುತ್ತೆ. ಯೂಟ್ಯೂಬ್ ಎಲ್ಲ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ಅದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ಕೇಳ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಬಿಡಿ. ಸ್ಪರ್ಕ್ಲಿ ಅಂತಾನೆ ಬರುತ್ತೆ, ಅವ್ರಿಗೆ ಗೊತ್ತಿಲ್ಲ ಯಾವ್ದು ಆಮೇಲೆ ಹಾಕ್ತಿವಿ. ಇವ್ರು ಹೇಳಿಸ್ತಿರೋದು. ನಾನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರನ್ನ ಕೇಳಿ ಆಮೇಲೆ ಹಾಕ್ತಿವಿ. ಯಾರಿಗಾದ್ರು ಕ್ರಿಕೆಟ್ ಹುಚ್ಚು ಇಂಟ್ರೆಸ್ಟ್ ಇದ್ರೆ, ಅದೇ ನಮ್ ಸೈಡ್ ಅಲ್ಲಿ ತುಂಬಾ ಜಾಸ್ತಿ ಕ್ರಿಕೆಟ್ ಆಡೋರೇ ಜಾಸ್ತಿ ನಮ್ ಸೈಡ್ ಅಲ್ಲಿ. ಸೊ ಅವ್ರ ನೋಡ್ಬೇಕು ಅಂತ ಇದ್ರೆ ಒಂದು DBG ಗ್ರೌಂಡ್
DBG ಗುಂಡ್ಲುಪೇಟೆಯಲ್ಲಿ DBG ಗ್ರೌಂಡ್ ಅಲ್ಲಿ ಲೈವ್ ಇರುತ್ತೆ. ಅದಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಲೈವ್ ಇರುತ್ತೆ. ಡೈರೆಕ್ಟ್ ಆಗಿ ಹೋಗಿ ನೋಡ್ಬೋದು. ತುಂಬಾ ನಮ್ ಗುಂಡ್ಲುಪೇಟೆ ಹತ್ತಿರದಲ್ಲಿರೋರು. ಸೊ ಇವ್ ಯಾರು ಹೋಗಕ್ಕಾಗಲ್ಲ ಅಂದ್ರೆ ನಮ್ ತರದವ್ರು ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು. ನಾವು ಯೂಟ್ಯೂಬ್ ಅಲ್ಲೇ ನೋಡುದು, ಅಲ್ಲಿಗೆಲ್ಲ ಹೋಗಿ ನೋಡಕ್ಕಾಗೋದಿಲ್ಲ. ಸೊ ಇವರೇ ಇಡಿಸ್ತಾ ಇರೋರು. ನಮ್ ಬನ್ನಿ ತಲುಪುರದಿಂದ ನಾವು ಆಡ್ತೀವಿ. ಬೇಕಾದ್ರೆ ಇವರು ಆಡ್ತಾರೆ ಪ್ಲೇಯರ್ ಆಗಿ, ಆರ್ಗನೈಸರು ಹೌದು, ಪ್ಲೇಯರು ಹೌದು, ಆಡ್ತಾರೆ. ನೋಡ್ಬೋದು. ಪ್ರಮೋಷನ್ ಮಾಡ್ಕೊಬಿಟ್ರು ಅವರು. ಸೊ ಅದರಿಂದ ಬಿಸಿ. ಅದಕ್ಕೆ ಇವತ್ತು 4 days ಆಗಿತ್ತು ಬಂದೇ ಇರ್ಲಿಲ್ಲ ಇವರು ಮನೆಗೆ. ಇವತ್ತು ಬಂದಿದ್ದಾರೆ. ಮತ್ತೆ ಇನ್ನೊಂದ್ ವೀಕ್ ಆದ್ರೂ ಬರ್ತಾರೋ ಬರಲ್ಲೋ ಡೌಟ್ ಇದೆ. ಬಂದಾದ್ಮೇಲೆ ನೆಕ್ಸ್ಟ್ ಜೊತೆಗೆ ಬ್ಲಾಗ್ ಮಾಡ್ತೀವಿ. ಅಲ್ಲಿ ತನಕ ನಾನು ಒಬ್ಳೆ ಬ್ಲಾಗ್ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಒಬ್ಳೆ ಸಿಗ್ತೀನೋ ಜೊತೆಗೆ ಸಿಗ್ತೀನೋ ಗೊತ್ತಿಲ್ಲ. Bye bye. ಸಿಗ್ತೀನಿ. ಬಾಯ್.